ಸುಲಭವಾಗಿರಬೇಕು, ಜೊತೆಗೆ ರೈತಗೆ ಅನುಕೂಲ ಆಗಬೇಕು ಅನ್ನೋ ದಿಶೆಯಲ್ಲೇ ಈ ನಮ್ಮ ಶಂಕರಗೌಡ ಬಿ ಪಾಟೀಲರು ಅವ್ರ ಜೊತೆಗಾರರು ಕೂಡ್ಕೊಂಡು ಈ ತಮ್ಮ ಅಧ್ಯಕ್ಷ ಹಿರಿಯಲ್ಲೇ ಈ ಒಂದು ಶ್ರೀ ಮಹಾಲಕ್ಷ್ಮಿ ಅರ್ಬನ್ ಕೋ ಆಪರೇಟಿವ್ ಸೊಸೈಟಿ ಕ್ರೆಡಿಟ್ ಸೊಸೈಟಿ ಶುರು ಮಾಡಿದ್ದಾರೆ. ಇದರಲ್ಲೇ ಸ್ವಾರ್ಥವಾದ ತೀರ್ತದ ಸಹಜ ಮತ್ತು ಮನುಷ್ಯ ಬದುಕಬೇಕು, ಬದುಕಿನ ಮುಂದಿನ ವಿಷಯ, ತಾ ಬದುಕಿನ ಜಗತ್ತ ಬಗ್ಗೆ. ಆ ದಿಶೆಯಲ್ಲಿ ಇವರು ಕೆಲವೊಂದು ತಮ್ಮ ಜೊತೆಗಾರನ್ನು ತೊಗೊಂಡು ಅದರಲ್ಲೂ ಮುಖ್ಯವಾಗಿ ರುದ್ರಗೌಡ ಪಾಟೀಲ್ ಅನ್ನುವಂಥ ಒಬ್ಬ ಪ್ರಿನ್ಸಿಪಾಲ್ ರಿಟೈರ್ಡು ಅವರ ಸಹಾಯ ತೊಗೊಂಡು ಇನ್ನುಳಿದವರು ಅನೇಕರಿದ್ದಾರೆ ಅವ್ರ ಜೊತೆಗಾರರು. ವಿಶೇಷವಾಗಿ ಈಶ್ವರ್ ಕುಲಕರ್ಣಿ ಅಂತೇಳಿ ಚಕಲಂದಿ ಅವರು ಹಿರಿಯರು, ವಾಯ್ ಬಿ ಪಾಟೀಲ್ ಅನ್ನುವಂಥವರು, ಸದಾನಂದ ಪಾಟೀಲ್ ವಿಶೇಷವಾಗಿ ಮಾನವ ಹಕ್ಕುಗಳ ರಾಜ್ಯ ಕಾರ್ಯದರ್ಶಿ, ಒಳ್ಳೆ ಓಡಾಡಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ. ಅವ್ರ ಜೊತೆಗಾರ ಅಲ್ಲಮ್ಮ ಪ್ರಭು ನಾಗನೂರು ಅಂತ ಟೀಚರ್ ಇವರು ಅಂದರೆ ಸಮಾಜದಲ್ಲಿ ಒಂದು ಗಣ್ಯಮಾನ್ಯರನ್ನು ತಮ್ಮ ವಿಶ್ವಾಸ ತೆಗೆದುಕೊಂಡ ಈ ಒಂದು ಶುರು ಮಾಡಿದ್ರು. ಅದರಲ್ಲೂ ಮುಖ್ಯವಾಗಿ ಉಲ್ಲಾಸ್ ಪಾಟೀಲ್ ಅಂತೇಳಿ, ಅಡಿಯಪ್ಪ ಅಂಕಲ್ಗಿ ಅಂತೇಳಿ ಅದು ಹಿರಿನಂದಿ ಅವರು ನಿರ್ದೇಶಕರು, ಅದೇ ಕಾಲಕ್ಕೆ ರಮೇಶ್ ಅಂಕಲ್ಗಿ ಹಿರಿನಂದಿ ಅವರು, ಬಸವರಾಜ್ ಹಾರುಗೊಪ್ಪತ್ ಅನ್ನುವಂಥ ಹಿರಿನಂದಿ ಅವರು, ಶಾಂತವ್ವ ಹಿರೇಮಠ ಚಿಕ್ಕನಂದಿ ಅವರು, ಅದೇ ಕಾಲಕ್ಕೆ ರೇಣುಕಾ ಶ್ರೀಶೈಲ್ ಗೌಡ ಅವರು ಚಿಕ್ಕನಂದಿ ಅವರು, ಬೀರಪ್ಪ ಸುಂದೂಳಿ ಹಿರೇನಂದಿ ಅವರು, ಮಲ್ಲಿಕಾರ್ಜುನ್ ಮೂಲಿಮನಿ ಅವರು ಹಿರೇನಂದಿ ಅವರು, ಇವರು ಡೈರೆಕ್ಟರ್ಸ್ ರೇವಪ್ಪ ಬನವಿ ಚಿಕ್ಕನಂದಿ ಅವರು, ಚೆನ್ನಪ್ಪ ನಾಗನೂರು ಉಪಾಧ್ಯಕ್ಷರು, ಇವರೆಲ್ಲರೂ ಕೂಡಿಕೊಂಡು ಈ ಒಂದು ಶಾಖೆಯನ್ನು ನರಗಾಂವ್ ಶಾಖೆಯನ್ನು ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇದರ ಉದ್ದೇಶ ಏನಪ್ಪ ಅಂತಂದ್ರೆ ಒಬ್ಬ ಬಡ ರೈತರಿಗೆ ದುಡಿದ ಆ ಒಂದು ಕೃಷಿ ಮಾಡಿ ಬದುಕುವಂಥ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿದ್ರೆ ಆರಂಭದಲ್ಲಿ ನಿಮಗೆ ಫಂಡಿಂದ ಭಾಳ ತ್ರಾಸ ಆಗ್ತದೆ. ಯಾವುದೋ ಉದ್ಯಮ ಶುರು ಮಾಡಿ ನೀವು ಅದರಲ್ಲೂ ಕೃಷಿಗಂತಿ ಅದು ಎಷ್ಟು ಹಾಕಿದ್ರು ಕಡಿಮೆ, ಯಾಕಪ್ಪ ಅಂತಂದ್ರೆ ಲಾಭ ಹೆಚ್ಚು ಬರೋದಿಲ್ಲ ಉದ್ಯೋಗದೊಳಗೆ ಅನ್ನೋದು ಅಷ್ಟು ಸತ್ಯದ. ಈಗೆಲ್ಲ ಹಲವು ಸಲ ಚರ್ಚೆನೂ ಮಾಡಿದ್ವಿ. ಏನಪ್ಪ ಅಂತಂದ್ರೆ ರೈತ ನಾಲ್ಕೂವರೆ ಸಾವಿರಕ್ಕೂ ಮೇಲ್ಪಟ್ಟ 1 ಟನ್ ಬೆಳೆದು ಖರ್ಚು ಮಾಡ್ತಾನೆ ಕಬ್ಬ, ಅದು ತೋಳ್ದನಷ್ಟ